ಸಣ್ಣ ಕತೆ ಮೂರನೇ ಭಾಗ ಸ್ವಾಗತ. ಈಗ ಜನರು ವಾಪಸ್ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ಒಬ್ಬೊಬ್ಬರಾಗಿ ಜೀವ ಕಳ್ಕೊತಾರೆ. ಯಾಕಂದರೆ ಮಳೆ ಇಲ್ದಿರೋ ಕಾರಣ ಬೆಳೆ ಇಲ್ಲ. ಆ್ಯಂಡ್ ಸುತ್ತಮುತ್ತ ಲೇಕೆಲ್ಲ ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ಸುತ್ತಮುತ್ತ ಇರೋ ವನ್ಯಜೀವಿಗಳೆಲ್ಲ ಜೀವ ಕಳ್ಕೊತಾ ಇರ್ತಾರೆ. ಇದ್ರ ಮಧ್ಯ ಒಬ್ಬ ರೈತ ಪ್ರತಿದಿನ ಎದ್ಬಿಟ್ಟು ಬರ್ಡ್ ಭೂಮಿಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ನೋಡ್ತಾರೆ ಜನಗಳು, 2 ದಿನ ನೋಡ್ತಾರೆ, 1 ವಾರ ನೋಡ್ತಾರೆ. ಜನಗಳೆಲ್ಲ ಹುಚ್ಚಿಡಿದ್ಬಿಟ್ಟಿದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ 1 ತಿಂಗಳಾದಮೇಲೆ ಎಲ್ಲ ಜನರು ಕ್ಯೂರಿಯಾಸಿಟಿಲಿ ಬಂದ್ಬಿಟ್ಟು ಆ ಒಬ್ಬ ರೈತ ದಿನ ಬೆಳಗ್ಗೆ ಎದ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಬರ್ಡ್ ಭೂಮಿಲಿ. ಯಾಕಂತಂದರೆ ಈಗ ಶಿವ ಡಮರುಕಂ ಬಾರಿಸಲ್ಲ ಒಂದು ವರ್ಷದವರೆಗೂ ಡಮರುಕಂ ಬಾರಿಸಲ್ಲ ಅಂತಂದರೆ ವರುಣದೇವರಾಯ ಮಳೆ ಕೊಡಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದೆ. ಓಕೆ, 1 ವರ್ಷ ಆದಮೇಲೆ ಶಿವ ಡಮರುಕಂ ಬಾರಿಸ್ತಾನೆ, ವರುಣದೇವರಾಯ ಮಳೆ ಕೊಡ್ತಾನೆ. ಆವಾಗ ನಮಗೆ ಹೊಲದಲ್ಲಿ ಕೆಲಸ ಮಾಡೋದೇ ಮರ್ತೋಗ್ಬಿಟ್ರೆ, ಅದಕ್ಕೆ ನಾನು ದಿನನಿತ್ಯ ಬಂದುಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈ ಇಂಟ್ರಾಕ್ಷನ್ಸ್ನ ಮೇಲ್ಗಡೆಯಿಂದ ಪಾರ್ವತಿ ಮತ್ತು ಶಿವ ಇಬ್ಬರು ನೋಡ್ತಾ ಇರ್ತಾರೆ. ಸೊ ಇವನ್ನ ಜಾಣತನ ಮೆಚ್ಚಿಕೊಂಡು ಪಾರ್ವತಿ ದೇವಿ ಒಂದು ಉಪಾಯ ಮಾಡ್ತಾರೆ. ಏನಂತಂದರೆ, ಹೌದು ಶಿವ, ಈಗ 1 ವರ್ಷದವರೆಗೂ ನೀವು ಡಮರುಕಂ ವಾದ್ಯ ನುಡ್ಸೋದಿಲ್ಲ ಅಂತ ಮಾತು ಕೊಟ್ಟಿದ್ದೀರ. ಆಲ್ರೆಡಿ 1 ತಿಂಗಳಾಗಿದೆ. ನೀವು ಡಮರುಕಂ ಬಾರಿಸೋದೆಲ್ಲ ಮರ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಶಿವ, ಇಲ್ಲ, ನಾನು ಮರ್ತಿಲ್ಲ ಅಂತ ಹೇಳ್ತಾರೆ. ಪಾರ್ವತಿ ದೇವಿ, ಹಾಗಿದ್ರೆ ಒಮ್ಮೆ ತೋರಿಸಿ ಹೇಗೆ ಡಮರುಕಂ ಬಾರಿಸ್ತೀರಾ ಅಂತ. ಶಿವ ತಾನು ಕೊಟ್ಟಿದ್ದ ಮಾತನ್ನು ಮರೆತುಬಿಟ್ಟು ಡಮರುಕಂ ಬಾರ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಡಮರುಕಂ ಬಾರಿಸಿದ ತಕ್ಷಣ ವರುಣದೇವರಾಯ ಬೈ ಡಿಫಾಲ್ಟ್ ಮಳೆ ಕೊಡ್ತಾನೆ. ಈ ಕಥೆಯಿಂದ ನಾವೇನು ಕಲಿಬೋದು ಅಂತಂದರೆ, ಸಾಧನ ಈಸ್ ಈಕ್ವಲ್ ಟು ಸಾಧನೆ. ಸೊ ಯಾವುದೋ ವಿಷಯ ನಮಗೆ ಗೊತ್ತಿದೆ ಅಂತ ಅದನ್ನು ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸ್ಬಿಟ್ರೆ ಅದು ಗೊತ್ತಿತ್ತು ಅಂತ ಹೇಳಬೇಕಾಗತ್ತೆ ಆಮೇಲೆ. ಸೊ ನಮಗೆ ಗೊತ್ತಿರೋ ವಿಚಾರನೇ ಇನ್ನೂ ಹೇಗೆ ಬೆಟರ್ ಮಾಡಬೇಕು ಅಂತ ಪ್ರತಿನಿತ್ಯ ಯೋಚನೆ ಮಾಡ್ತಾ ಇದ್ದರೆ, ದ್ಯಾಟ್ಸ್ ವೆನ್ ವಿ ಕ್ಯಾನ್ ಅರ್ನ್ ಮಾಸ್ಟ್ರಿ ಇನ್ ಎನಿಥಿಂಗ್. ಇದೇ ರೀತಿ ಕಥೆಗಳು ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸೇವ್ ಮಾಡಿ.